ಹೊಸ ಕಾರ್ ತಗೊಳ್ಳೋರೆ ಈ 4 ಸ್ಟೆಪ್ ಫಾಲೋ ಮಾಡಿದ್ರೆ ಬಾಳ ದುಡ್ಡು ಉಳಿಸಬಹುದು. ಫಸ್ಟ್ ಒನ್, ಇನ್ಸೂರೆನ್ಸ್ ನ ಶೋರೂಮ್ ಒಳಗ್ ತಗೊಳ್ಳೋಕ್ಕಿಂತ ಔಟ್ಸೈಡ್ ಒಳಗ್ ತಗೊಳ್ಳೋದು ಒಂದು ಬೆಟರ್ ಆಪ್ಷನ್. ಯಾಕಂದ್ರ ಇನ್ಸೂರೆನ್ಸ್ ಮೇಲೆ ಶೋರೂಮಿಗೆ ಆಲ್ಮೋಸ್ಟ್ 30 to 40% ಹತ್ರ ಕಮಿಷನ್ ಇರ್ತೈತಿ. ಅದ ನಿಮ್ಗೆ ಶೋರೂಮ್ ಅವರ ನಿಮ್ಗೆ 20 to 30% ಹತ್ರ ಡಿಸ್ಕೌಂಟ್ ಕೊಟ್ರ ಪರವಾಗಿಲ್ಲ. ಇಲ್ಲಾಂದ್ರೆ ನೀವು ಔಟ್ಸೈಡ್ ಒಳಗೆ ಇನ್ಸೂರೆನ್ಸ್ ಮಾಡಿಸೋದ್ರಿಂದ ಬಾಳ ದುಡ್ಡು ಸೇವ್ ಮಾಡಬಹುದು. ಸೆಕೆಂಡ್ ಒನ್, ಕಾರ್ ಪರ್ಚೇಸ್ ಮಾಡ್ಬೇಕಾರ ನೀವು ಅದರದ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ನ ಒಂದ್ಸಲ ಚೆಕ್ ಮಾಡ್ರಿ. ಅದೇನಾದ್ರೂ 2 to 3 ಮಂತ್ ಮುಂಚೆ ಮ್ಯಾನುಫ್ಯಾಕ್ಚರ್ ಆಗಿದ್ರೆ ನೀವು ಈಸಿಲಿ ನೆಗೋಶಿಯೇಟ್ ಮಾಡಿ ಡಿಸ್ಕೌಂಟ್ ತಗೋಬಹುದು. ಥರ್ಡ್ ಒನ್, ಕಾರ್ನ ಯಾವಾಗ್ಲೂ ಮಂತ್ ಎಂಡ್ ಒಳಗೆ ಪರ್ಚೇಸ್ ಮಾಡ್ರಿ. ಯಾಕಂದ್ರೆ ಶೋರೂಮ್ ಅವರಿಗೆ ಸೇಲ್ಸ್ ಟಾರ್ಗೆಟ್ ಇರ್ತೈತಿ. ಅದ ಮಂತ್ ಎಂಡ್ ಒಳಗೆ ಸೇಲ್ಸ್ ಟಾರ್ಗೆಟ್ ಇಂದ ಪ್ರೆಷರ್ ಜಾಸ್ತಿ ಆದಾಗ ನೀವೇನಾದ್ರೂ ಕಾರ್ ಪರ್ಚೇಸ್ ಮಾಡಕ್ ಹೋದ್ರ ಅವ್ರು ನಿಮ್ಗೆ ಜಾಸ್ತಿ ಡಿಸ್ಕೌಂಟ್ ಕೊಡೋ ಚಾನ್ಸ್ ಇರ್ತೈತಿ. ಲಾಸ್ಟ್ ಒನ್, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಶೋರೂಮ್ ಅವರಿಗೆ ಒಂದು ಟಾರ್ಗೆಟ್ ಕೊಟ್ಟಿರ್ತೈತಿ. ನೀವು ಇಷ್ಟು ಕಾರ್ ಏನಾದ್ರು ಸೆಲ್ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಕ್ಯಾಶ್ ಕೊಡ್ತೇವೆ ಅಂತೇಳಿ. ಅದ ಶೋರೂಮ್ ಅವ್ರದ ಟಾರ್ಗೆಟ್ ಹಿಟ್ ಆಗೋ ಟೈಮ್ ಒಳಗ ನೀವೇನಾದ್ರೂ ನೆಗೋಶಿಯೇಟ್ ಮಾಡಿದ್ರೆ ನೀವು ದುಡ್ಡು ಉಳಿಸಬಹುದು. ಈ ವಿಡಿಯೋನ ಕಾರ್ ತಗೊಳಕ್ ಪ್ಲಾನ್ ಮಾಡೋ ನಿಮ್ಮ ಫ್ರೆಂಡ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಗೆ ಶೇರ್ ಮಾಡ್ರಿ. ಮತ್ತೆ ನಿಮಗೇನಾದ್ರೂ ಫೈನಾನ್ಸ್ ಮತ್ತೆ ಫಿನಾನ್ಷಿಯಲ್ ಮಾರ್ಕೆಟ್ಸ್ ಒಳಗ ಇಂಟ್ರೆಸ್ಟ್ ಇದ್ರೆ ಈ ಪೇಜ್ ಫಾಲೋ ಮಾಡಿ.